ವೇಗಸ್ ನರ ಅಂತಂದ್ರೆ ಏನು, ಅದನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ? ಇದೊಂದು ಒಳ್ಳೆ ಪ್ರಶ್ನೆ. ಈಗ ನಾನು ಇವಾಗ ತಾನೇ ಹೇಳಿದೆ, ನಮ್ಮ ಮುಂಭಾಗದ ಮೆದುಳು ಇದೆಯಲ್ಲ, ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು. ಈಗ ನೋಡಿ, ಭಗವಾನ್ ಬುದ್ಧ ಆಗ್ಬೋದು, ಭಗವಾನ್ ಮಹಾವೀರ ಆಗಿರಬಹುದು, ಬಸವಣ್ಣನವರಾಗ್ಬೋದು, ಅಂಬೇಡ್ಕರ್, ನಾವೆಲ್ಲ ಮಹಾತ್ಮ ಗಾಂಧೀಜಿ ಎಲ್ಲರ ಬಗ್ಗೆ ನಾವು ಮಾತಾಡ್ತೀವಿ. ಬಹಳಷ್ಟು ಕಾಲ ಇವರೆಲ್ಲ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ವಿಶ್ವೇಶ್ವರಯ್ಯ, ಅಂದರೆ ಎಲ್ಲ ಸಾಧಕರು ಅಂತ ನಾವು ನೋಡಿದಾಗ ಅವರು ಸದಾಕಾಲ ತಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟು ಮಾಡ್ತಾಯಿದ್ರು ಅವರು. ಹಾಗಾಗಿಯೇ ಹೊಸ ಅಷ್ಟೊಂದು ಮಿಸೈಲ್ಗಳು ಅಬ್ದುಲ್ ಕಲಾಂ ಹೇಗೆ ಕಂಡುಹಿಡಿದ್ರು, ಯಾವ ರೀತಿ ಅವರಿಗೆ ಆ ಕಲ್ಪನೆ ಬಂತು, ಕೆಲವೊಂದು ಸಿದ್ಧಾಂತಗಳನ್ನು ಯಾವ ರೀತಿ ರೂಪಿಸಿದ್ರು ಅಂದರೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಹೊಸ ಸಂಶೋಧನೆಗಳು, ಆವಿಷ್ಕಾರಗಳು ಇದೆಲ್ಲ ನಾವು ಮಾಡ್ತೀವಿ. ಇದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ನಮ್ಮಲ್ಲಿ 2 ಥರದ ನರವ್ಯೂಹಗಳಿದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಯಾವಾಗಲೂ ಏನು ಮಾಡುತ್ತೆ ಅಂತಂದರೆ, ನಮ್ಮ ಥ್ರೆಟ್ ಅಥವಾ ಏನೋ ಒಂದು ಭಯ ಇದ್ದಾಗ ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಏನು ಮಾಡುತ್ತೆ, ನಮ್ಮ ಹೃದಯ ಬಡಿತನ ಜಾಸ್ತಿ ಮಾಡುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಮಾಡುತ್ತೆ, ನಮ್ಮ ಸ್ನಾಯುಗಳು ಒಂಥರ ಮಸಲ್ ಟೆನ್ಷನ್ ಅಂತೀವಿ, ಅಂದರೆ ರೆಡಿ ಟು ಫೈಟ್, ಈಗ ನಾನು ರೆಡಿ ಆಗಿದ್ದೀನಿ ಫೈಟ್ ಮಾಡೋಕ್ಕೆ ಅನ್ನೋ ಥರ ಮಾಡುವಂತಹದ್ದು. ಇದೆಲ್ಲ ಮಾಡುವಂತಹದ್ದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು. ಇದು ಒಂದು ಏನೋ ಥ್ರೆಟ್ ಇದೆ, ಹೆದರಿಕೆ ಆದಾಗ, ಒತ್ತಡ ಆದಾಗ, ಭಯ ಆದಾಗ ಮಾಡುವಂಥದ್ದು. ಸ್ವಲ್ಪ ಸಮಯದ ನಂತರ ಇದನ್ನೆಲ್ಲ ಕಡಿಮೆ ಮಾಡುವಂಥದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅದು ಆ್ಯಕ್ಟಿವೇಟ್ ಆದರೆ ಅವಾಗೇನಾಗುತ್ತೆ, ನಮ್ಮ ಹೃದಯ ಬಡಿತದ ಜಾಸ್ತಿ ಆಗಿರುತ್ತಲ್ಲ, ಕಡಿಮೆ ಆಗ್ತಾ ಬರುತ್ತೆ. ನಂತರ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಸಮಸ್ಥಿತಿಗೆ ಬರುತ್ತೆ. ಎಲ್ಲದನ್ನೂ ಕಡಿಮೆ ಮಾಡಿ ನಮ್ಮನ್ನು ಕಾಮಾಗಿ, ಶಾಂತಿಯುತವಾಗಿ, ನೆಮ್ಮದಿಯಿಂದ, ಬ್ಲಿಸ್ಫುಲ್ಲಾಗಿ ಇರುವಂತೆ ಮಾಡುವಂಥದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ 10ನೆಯ ನರ್ವ್ ಇದೆ, ಅದನ್ನು ವೇಗಸ್ ನರ್ವ್ ಅಂತ ಕರಿತೀವಿ, ವ್ಯಾಗಬಾಂಡ್ ನರ್ವ್ ಅಂತಲೂ ಕರಿತೀವಿ, ಅಥವಾ ಅದನ್ನ ಗಾಡ್ಲಿ ನರ್ವ್ ಅಂತಲೂ ಕರೀತಾರೆ. ಗಾಡ್ಲಿ ನರ್ವ್ ಅಂತಂದರೆ ಒಂದು ನಿಜವಾಗ್ಲೂ ಆ ಒಂದು ನರವನ್ನು ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ತಕ್ಷಣ ನಮಗೆ ಆ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ನಾವು ಕಂಡುಹಿಡಿಬಹುದು ಅಂತ ನಮಗೆ ಗೊತ್ತಾಗುತ್ತೆ. ವೇಗಸ್ ನರ್ವ್ ಏನು ಮಾಡುತ್ತೆ, ಅದು ದೇಹದ ಎಲ್ಲ ಕಡೆಯೂ ಇನರ್ವೇಟ್ ಆಗಿದೆ, ಅಂದರೆ ಹೋಗಿದೆ, ಹೃದಯಕ್ಕೆ ಹೋಗಿದೆ, ಗಂಟಲಿನ ಪೋರ್ಷನಲ್ಲಿ, ಮುಖದ ಹತ್ರ, ನಂತರ ಅಲ್ಲಿಂದ ಶ್ವಾಸಕೋಶ. ಅಂದರೆ ಅದರ ಕೆಲಸ ಏನಂದರೆ, ಇಡೀ ನಮ್ಮ ದೇಹದಲ್ಲಿ ಎಲ್ಲಿ ಯಾವ ಒಂದು ಅಂಗಾಂಗದಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನು ಡಿಟೆಕ್ಟ್ ಮಾಡಿ ಅದನ್ನು ಮೆದುಳಿಗೆ ಆ ಒಂದು ಸಂದೇಶವನ್ನು ರವಾನೆ ಮಾಡುವಂತಹದ್ದು. ವೇಗಸ್ ನರ್ವ್ನ ನಾವು ಆ್ಯಕ್ಟಿವೇಟ್ ಮಾಡಿದ್ರೆ, ಉದ್ದೀಪನಗೊಳಿಸಿ ಮಾಡಿದಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ನಮ್ಮ ಹಿರಿಯರನ್ನು, ಪೂರ್ವಜರನ್ನು ನಾವು ನೋಡಿದಾಗ ಬಹಳಷ್ಟು ಸಂದರ್ಭದಲ್ಲಿ ಅವರು ನಡೆಸುತ್ತಿದ್ದ ಒಂದು ಅವರ ಅಭ್ಯಾಸಗಳಾಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಇದು ವೇಗಸ್ ನರ್ವನ್ನ ಆ್ಯಕ್ಟಿವೇಟ್ ಮಾಡ್ತಾ ಇತ್ತು ಅಂತ ಹೇಳ್ತೀವಿ. ಹಾಗಾದರೆ ಯಾವ ಪ್ರಕ್ರಿಯೆಗಳಿಂದ ನಾವು ವೇಗಸ್ ನರ್ವನ್ನ ಆ್ಯಕ್ಟಿವೇಟ್ ಮಾಡ್ಬೋದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಕಿವಿಯನ್ನು ಮಸಾಜ್ ಮಾಡಿದಾಗ, ಈಗ ನೋಡಿ ನಾವು ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಕಿವಿನ ಹಿಡಿದು ನಮಸ್ಕಾರ ಮಾಡ್ತೀವಿ, ಸೂಪರ್ ಬ್ರೈನ್ ಯೋಗ ಅಂತ ಅದನ್ನ ಕರೀತಾರೆ. ಈ ಕಿವಿಗಳನ್ನು ಹಿಡಿದು ನಮಸ್ಕಾರ ಮಾಡೋಂಥದ್ದು. ಕಿವಿನ ನವಿರಾಗಿ ಮಸಾಜ್ ಮಾಡಿದಾಗ, ಹಿಂದಿನ ಕಾಲದಲ್ಲಿ ಎಷ್ಟೋ ಮನೆಗಳಲ್ಲಿ ಭಾನುವಾರ ಆಗಿದ್ದಾಗ ಎಣ್ಣೆ ಸ್ನಾನ ಅಂತ ಮಾಡಿಸೋರು, ಎಣ್ಣೆಯಿಂದ ಮಸಾಜ್ ಎಲ್ಲ ಮಾಡಿ ತಲೆ, ಕಿವಿ ಎಲ್ಲ, ಮುಖ ಎಲ್ಲ ಮಾಡಿ ಮಸಾಜ್ ಮಾಡೋರು. ಕಿವಿನ ಮಸಾಜ್ ಮಾಡಿದಾಗ, ಪಾದಗಳನ್ನು ಮಸಾಜ್ ಮಾಡಿದಾಗ ಈ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಒಂದು ಅದ್ಭುತವಾದದ್ದು. ನಂತರ ತಣ್ಣೀರನ್ನು ಕುಡಿದಾಗ, ಈಗ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಒತ್ತಡ ಅಂದಾಗ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ತಣ್ಣೀರನ್ನು ಕುಡಿಬೇಕು. ತಣ್ಣೀರನ್ನು ಕುಡಿದಾಗೇನಾಗುತ್ತೆ, ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ತಣ್ಣೀರಿನ ಸ್ನಾನದಿಂದನೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಬಹಳಷ್ಟು ನಮ್ಮ ಹಿರಿಯರೆಲ್ಲ ಹೊಳೆಗಳು, ನದಿಗಳಲ್ಲಿ ಸ್ನಾನ ಮಾಡ್ತಾಯಿದ್ರು, ಅಥವಾ ಒಂದು ಬಾವಿ ಇರ್ತಾಯಿತ್ತು, ಬಾವಿ ಕಟ್ಟೆ ಹತ್ರ ಒಂದು ಬಿಂದಿಗೆ ಇಡ್ತಾಯಿದ್ರಲ್ಲ, ನೀರನ್ನು ಹಾಕ್ಕೊಳ್ಳೋರು. ಅಂದರೆ ಅದು ಮನುಷ್ಯನನ್ನು ಸಮಸ್ಥಿತಿಗೆ ತರುವಂತಹದ್ದು. ಅದಕ್ಕಿಂತ ಒಂದು ತುಂಬ ಮುಖ್ಯವಾದ ಒಂದು ಪ್ರಕ್ರಿಯೆ ಇದರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡೋದು ಪ್ರಾಣಾಯಾಮ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರನ್ನು ಬಿಡೋದ್ರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಹಿರಿಯರು ಹೇಳ್ತಾರೆ, ನಿನಗೆ ಒತ್ತಡ ಉಂಟಾದಾಗ ನೀನು ದೀರ್ಘವಾಗಿ ಉಸಿರಾಡು, ಉಸಿರನ್ನು ದೀರ್ಘವಾಗಿ ತಗೋ, ದೀರ್ಘವಾಗಿ ಉಸಿರನ್ನು ಬಿಟ್ಟಾಗ ನಿನ್ನ ಒತ್ತಡ ಕಮ್ಮಿ ಆಗುತ್ತೆ. ಅಂದರೆ ಒತ್ತಡ ಉಂಟಾದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿತ್ತು,
ನಾವು ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಟ್ಟಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗ್ತಿದೆ. ಸುಮ್ಮನೆ ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ಚಲನಚಿತ್ರಗಳಲ್ಲಿ ನಾವು ಅದು ಡಿಟೆಕ್ಟಿವ್ ಎಲ್ಲ ಇರುತ್ತಲ್ಲ, ಕ್ರೈಮ್ ಥ್ರಿಲ್ಲರ್, ಅದರಲ್ಲಿ ಅವ್ರಿಗೆ ಎಷ್ಟು ಹುಡುಕಿದ್ರೂ ಅಪರಾಧಿನ ಕಂಡುಹಿಡಿಯೋಕ್ಕಾಗ್ತಾ ಇರಲ್ಲ. ಆವಾಗ ಆ ಪೊಲೀಸ್ ಆಫೀಸರ್ ಏನು ಮಾಡ್ತಾನೆ, ಹೋಗ್ತಾನೆ ಕನ್ನಡಿ ಮುಂದೆ ನಿಂತ್ಕೊಂಡು ಮುಖಕ್ಕೆ ತಣ್ಣೀರನ್ನು ಎರಚ್ಕೊಂತಾನೆ, ಸ್ಪ್ಲ್ಯಾಶ್, ಒಂದು 10-15 ಸೆಕೆಂಡ್. ತಕ್ಷಣ ಅವನಿಗೆ ಒಂದು ಕ್ಲೂ ಸಿಕ್ಕುತ್ತೆ, ಅಯ್ಯೋ ಏನೋ ಅದೊಂದಿತ್ತಲ್ಲ ಅಂತ. ಕಾರಣ ಏನು ಅಂತಂದರೆ, ತುಂಬ ಒತ್ತಡ ಆದಾಗ ನನಗೆ ತಲೆ ಓಡ್ತಾ ಇಲ್ಲ, ಈ ಒಂದು ಒತ್ತಡದ ಪರಿಸ್ಥಿತಿ ಯಾವ ರೀತಿ ಬರಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಸಿಗಾಕೊಂಡಿದ್ದೀನಿ, ನಾನೇನು ಮಾಡಬೇಕು ಅಂದರೆ ಹೋಗಿ ತಕ್ಷಣ ಮುಖಕ್ಕೆ ತಣ್ಣೀರನ್ನು ಎರಚ್ಕೊಂಡಾಗ ಏನಾಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ತಕ್ಷಣ ನಿಮಗೆ ಹೇಳುತ್ತಿದ್ದು, ನೋಡು ಈ ಥರ ಮಾಡಿದ್ರೆ ನಿನ್ನ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕುತ್ತೆ ಅಂತ ಅನಾಲಿಸಿಸ್ ಮಾಡಿ, ತರ್ಕ ಮಾಡಿ, ಒಂದು 4-5 ಥರ ನಿಮಗೆ ಅದು ದಾರಿನ ಹುಡುಕೊಡುತ್ತೆ. ಈ ಥರ ಮಾಡಿದ್ರೆ ನಿನಗೆ ಈ ರೀತಿ ಪರಿಣಾಮ ಆಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಮೊದಲು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿದ್ದರೆ, ಅಂದರೆ ದೀರ್ಘ ಉಸಿರಾಟ 4, 6, 8 ಅಂತ ಅದೊಂದು ಯೂನಿವರ್ಸಲ್ ಫಾರ್ಮ್ಯುಲಾ. ಅದು 4 ಕೌಂಟು ಉಸಿರನ್ನು ತೆಗೆದುಕೊಳ್ಳೋದು, 6 ಕೌಂಟು ಉಸಿರನ್ನು ಕುಂಭಕಾಂತರ ಹಾಗೆ ಹಿಡಿದಿಟ್ಕೊಳ್ಳೋದು, ಆವಾಗ ಹೈಪಾಕ್ಸಿ ಆಗುತ್ತೆ ಮತ್ತು ಬೇಕಾದಷ್ಟು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ನಂತರ 8 ಕೌಂಟು ಉಸಿರನ್ನು ನಿಧಾನವಾಗಿ ಬಿಡೋ ಅಂಥದ್ದು ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದ್ಭುತವಾಗಿ ಆ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರ, ಯಾವ ಸಮಸ್ಯೆ ಬೇಕಾದ್ರೂ ಆಗ್ಬೋದು. ಉದಾಹರಣೆಗೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಯಾವುದೋ ಒಂದು ಹುಡುಗ ಒಂದು ಪ್ರಪೋಸ್ ಮಾಡಿದ್ದಾನೆ, ಆ ಹುಡುಗಿಗೆ ಒಪ್ಕೋಬೇಕೋ ಬೇಡವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಮೋಷ್ನಲ್ ಬ್ರೈನ್ ಏನು ಹೇಳ್ತಾ ಇದೆ ಅಂದರೆ, ನಿನ್ನ ಹಿಂದೆ ತುಂಬ ದಿನ ಸುತ್ತಾ ಇದ್ದಾನೆ, ನಿನಗೋಸ್ಕರ ಒದ್ದಾಡ್ತಾ ಇದ್ದಾನೆ, ಅವನ ಪ್ರೀತಿಯನ್ನು ಒಪ್ಕೋ, ಅವನನ್ನು ಪ್ರೀತಿಸು ಅಂತ ಹೇಳುತ್ತೆ. ಆವಾಗ ತಣ್ಣೀರನ್ನು ಕುಡಿಯೋಂಥದ್ದು ಅಥವಾ ಮುಖಕ್ಕೆ ನೀರು ಹಾಕ್ಕೊಂಡು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡಿದ್ರೆ, ವೇಗಸ್ ನರ್ವ್ ಆದಾಗ ಮುಂಭಾಗದ ಮೆದುಳು ಹೇಳುತ್ತೆ, ನೋಡು ನೀನು ಇನ್ನೂ ಓದ್ತಾ ಇದೆಯಾ, ಅವನು ಸೆಟ್ಲಾಗಿಲ್ಲ, ನೀನು ಸೆಟ್ಲಾಗಿಲ್ಲ, ಇವಾಗ ನೀನೇನಾದರೂ ಅವನ ಪ್ರೀತಿ ಒಪ್ಕೊಂಡು ನೀನು ಮದುವೆ ಅಂತ ಆದರೆ ಮುಂದೆ ನಿಮ್ಮ ಜೀವನ ಯಾವ ಥರ ಇರುತ್ತೆ ನೋಡು, ಇದು ಸರಿ ಇಲ್ಲ. ಆಯಿತು, ಆ ಥರ ನಿನ್ನ ಪ್ರೀತಿನೇ ಬೇಕು ಅಂತಂದರೆ ಕಾಯಿಲಿ, ನೀನು ವಿದ್ಯಾಭ್ಯಾಸ ಮುಗಿಸು, ಚೆನ್ನಾಗಿ ಕೆಲಸ ಮಾಡು, ಅರ್ನ್ ಮಾಡಿ. ಅಂದರೆ ನಮಗೆ ಪರಿಸ್ಥಿತಿ ಮುಂದೆ ಆಗುವಂಥ ಏನು ಅನಾಹುತಗಳಾಗಬಹುದು ಅದರ ಒಂದು ಪಿಕ್ಚರ್ನ ನಮಗೆ ನಮ್ಮ ಮುಂಭಾಗದ ಮೆದುಳು ಕೊಡುತ್ತೆ. ಆದರೆ ಎಮೋಷನಲ್ ಆಗಿ, ಅಯ್ಯೋ ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದಾನೆ, ನನಗೋಸ್ಕರ ಕೈ ಕುಯ್ಕೊಂಡ, ನನಗೋಸ್ಕರ ರಕ್ತದಲ್ಲಿ ಪತ್ರ ಬರೆದ ಅಂತ ಅಂದ್ಕೊಳ್ಳೋದು ಎಮೋಷ್ನಲ್. ಅದು ಬರೀ ಒಂದು ತಾತ್ಕಾಲಿಕವಾಗಿರುವಂಥ ಎಮೋಷನ್ನು. ಆದರೆ ಜೀವನ ಅಂತ ಬಂದಾಗ ಬರೀ ಅಷ್ಟೇ ಆಗೋದಿಲ್ಲ. ಜೀವನ ಅಂತ ಬಂದಾಗ ಒಂದು ಕೆಲಸ ಬೇಕಾಗುತ್ತೆ, ಬದುಕಕ್ಕೆ ಬೇರೆ ಬೇರೆ ಅಂಶಗಳು ಬಹಳ ಮುಖ್ಯ. ಹಾಗಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡಿದ್ರೆ ಅದು ನಮಗೆ ಎಂಥ ಸಮಸ್ಯೆ ಆದರೂ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಜಗತ್ತಿನಲ್ಲಿ ಪರಿಹಾರ ಇಲ್ಲದೇ ಇರುವ ಸಮಸ್ಯೆ ಯಾವುದೂ ಇಲ್ಲ. ಪರಿಹಾರವನ್ನು ನೀಡುವಂತಹದ್ದು ವೇಗಸ್ ನರ್ವ್. ಹಾಗಾಗಿ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.